ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಈ ನಿಂಬೆ ಹಣ್ಣಿನ ವಾಸನೆಯಿಂದ ಪಾಸಿಟಿವಿಟಿ ಏನಾದರೂ ಹೆಚ್ಚಾಗುತ್ತಾ ಅನ್ನುವ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪಾಸಿಟಿವಿಟಿ ಹುಡುಕಕ್ಕೆ ನಾವು ಏನೆಲ್ಲ ಮೆಥಡ್ಗಳನ್ನ ಮಾಡ್ತಾ ಇರ್ತೀವಿ. ಕೆಲವೊಬ್ರು ಧ್ಯಾನಗಳನ್ನ ಮಾಡ್ತಾರೆ, ಕೆಲವೊಬ್ರು ಪಾಸಿಟಿವ್ ಅಂತ ಬರುವಂತಹ ಸಾಂಗ್ಸ್ಗಳನ್ನ ಕೇಳ್ತಾರೆ, ಇನ್ನು ಕೆಲವೊಬ್ರು ಯಾರ್ಯಾರು ಇನ್ಸ್ಪಿರೇಷನಲ್ ಸ್ಪೀಕರ್ಸ್ ಇರ್ತಾರೆ ಅಥವಾ ಮೋಟಿವೇಶನಲ್ ಸ್ಪೀಕರ್ಸ್ ಅಂತ ಏನ್ ಕರಿತೀವಿ ಅವರ ಮಾತುಗಳನ್ನ ಕೇಳ್ತಾ ಪಾಸಿಟಿವಿಟಿನ ಪಡ್ಕೊಳ್ತಾರೆ. ಆದ್ರೆ ಈ ಇಂಗ್ಲೆಂಡ್ ಮತ್ತೆ ಸ್ವೀಡನ್, ಈ ಫಿನ್ಲ್ಯಾಂಡ್ ಅಂತ ಯುರೋಪಿನ ರಾಷ್ಟ್ರಗಳಲ್ಲಿ ಕೆಲವೊಂದು ಪ್ರಯೋಗಗಳನ್ನ ಮಾಡಲಾಗುತ್ತೆ. ಅದು ಯಾವ ತರ ಪ್ರಯೋಗ ಅಂತಂದ್ರೆ, ನಿಂಬೆ ಹಣ್ಣಿನ ವಾಸನೆ ಅಥವಾ ಈ ಸಿಟ್ರೋನ್ ಫ್ರೂಟ್ಸ್ ಅಂತ ಏನ್ ಕರಿತೀವಿ. ಸಿಟ್ರೋನ್ ಅಂತಂದ್ರೆ ಆರೆಂಜು, ನಿಂಬೆ ಹಣ್ಣು, ಈ ತರ ಯಾವುದು ವಿಟಮಿನ್ ಸಿ ಇರುತ್ತಲ್ಲ ಆ ತರ ಒಂದು ಫ್ರೂಟ್ಸ್ಗಳು ಆ ಒಂದು ವಾಸನೆಯನ್ನ ಪೇಷಂಟ್ಸ್ ಗಳಿಗೆ ಹಾಕಿದ್ರೆ ಯಾವ ತರ ಅದು ಅವರ ಒಂದು ಬಾಡಿಲಿ ಚೇಂಜ್ ಆಗುತ್ತೆ. ಇದು ಬರೀ ನಾವು ಫಿಸಿಕಲ್ ಚೇಂಜ್ ಅಂತ ಹೇಳೋಂಗಿಲ್ಲ, ಇದನ್ನ ನ್ಯೂರೋ ಫಿಸಿಯಾಲಜಿಕಲ್ ಚೇಂಜ್ ಅಂತ ಕರಿತೀವಿ. ಯಾಕಂದ್ರೆ ಇದು ಬರೀ ನಮ್ಮ ಫಿಸಿಕಲ್ ಬಾಡಿಗೆ ಸಂಬಂಧಪಟ್ಟಿದ್ದಲ್ಲ ಅಥವಾ ಬರೀ ನಮ್ಮ ಮೆಂಟಲ್ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎರಡು ಕಾಂಬಿನೇಷನ್ ಇರೋದಕ್ಕೆ ಅವರು ಹೆಲ್ಸಿಂಕಿ ಅಂತಹ ಮತ್ತೆ ವಿಶ್ವವಿದ್ಯಾನಿಲಯಗಳು, ಲಂಡನ್ ವಿಶ್ವವಿದ್ಯಾನಿಲಯಗಳು ಇವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ. ಒಂದು 50 ರಿಂದ 60 ಜನರನ್ನ ಕೂಡಿಸ್ಕೊಂಡ್ಬಿಟ್ಟು ಆ ಒಂದು ಪೇಷಂಟ್ಸ್ ಗಳಿಗೆ ಅವರು ಸ್ಲೈಟ್ಲಿ ಮೆಂಟಲ್ ಪೇಷಂಟ್ಸ್ಗಳು ಅಂದ್ರೆ ಸ್ವಲ್ಪ ಮಾನಸಿಕ ದುರ್ಬಲ ಇರ್ತಕ್ಕಂಥ ಪೇಷಂಟ್ಸ್ ಗಳಿಗೆ 10 ನಿಮಿಷದಿಂದ 15 ನಿಮಿಷ ಈ ತರ ಒಂದು ಸಿಟ್ರೋನ್ ಫ್ರೂಟ್ಸಿನ ಒಂದು ಸ್ಮೆಲ್ ತೋರಿಸಿದ್ರೆ ಏನಾಗುತ್ತೆ, ಅವರ ಬ್ರೈನ್ ಅನ್ನ ಸ್ಕ್ಯಾನ್ ಮಾಡ್ತಾ ಇರ್ತಾರಲ್ಲ ಅವಾಗ ಅವರ ಮೆಂಟಲ್ ಕಂಡೀಷನ್ ಹೆಂಗಿದೆ, ಅವರ ಫಿಸಿಕಲ್ ಕಂಡೀಷನ್ ಹೆಂಗಿದೆ, ಅವರು ಯಾವ ಪ್ರಶ್ನೆಗಳಿಗೆ ಯಾವ ತರ ರೆಸ್ಪಾನ್ಸ್ ಕೊಡ್ತಾರೆ. ಇವಾಗ ನೋಡಿ, ನೀವು ಡಿಪ್ರೆಷನ್ಗೆ ಹೋಗಿರ್ತಾರಲ್ಲ ಆ ವ್ಯಕ್ತಿಗಳಿಗೆ ನೀವು ಏನೇ ಕೇಳಿದ್ರು ಒಂಥರ ಬ್ಯಾಡ್ ತರನೇ ರೆಸ್ಪಾನ್ಸ್ ಕೊಡ್ತಾ ಇರ್ತಾರೆ. ಆದ್ರೆ ಅವರು ಮೂಡನ್ನು ನೀವು ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿದ್ರೆ, ಸ್ವಲ್ಪ ನೀವು ಅವ್ರನ್ನ ಖುಷಿ ಪಡಿಸೋ ತರ ಮಾಡಿದ್ರೆ ಅವಾಗ ಅವರಿಂದ ಕೆಲವೊಂದು ರೆಸ್ಪಾನ್ಸ್ ಬರುತ್ತೆ. ಅದನ್ನ ನೀವು ಕಂಪೇರ್ ಮಾಡ್ಬಿಟ್ಟು ಇವನು ನಿಜವಾಗ್ಲೂ ಪಾಸಿಟಿವ್ ಕಡೆ ಹೋಗ್ತಾ ಇದ್ದಾನ ಅಥವಾ ಇವನ್ ಮನಸ್ಸು ಹಂಗೆ ಇದೆಯಾ ಅಂತೇಳಿ ಕಂಡುಹಿಡಿಬಹುದು. ಈ ತರ ಅವ್ರು ಮಾಡಿದಾಗ ಅವರಿಗೆ ಕಂಡು ಬಂದಿದ್ದೇನೆಂದ್ರೆ 70% ರಿಂದ 80% ಪೇಷಂಟ್ಸ್ಗಳಲ್ಲಿ ಇದು ಕಂಡು ಬಂತು. ಇದು ಎಲ್ಲರಲ್ಲೂ ಕಂಡು ಬಂದಿಲ್ಲ, ಆದ್ರೆ ಬಹಳ ಪೇಷಂಟ್ಸ್ಗಳಲ್ಲಿ ಈ ನಿಂಬೆ ಹಣ್ಣಿನ ವಾಸನೆ ಅಂದ್ರೆ ಸಿಟ್ರೋನ್ ಫ್ರೂಟಿನ ವಾಸನೆ ತೋರಿಸಿದಾಗ ಅಥವಾ ಆ ತರ ಒಂದು ಲಿಕ್ವಿಡ್ ಗಳನ್ನ ಅವರಿಗೆ ಒಂದು ಎಕ್ಸ್ಪೋಸ್ ಮಾಡಿದಾಗ ಅವರು ಸ್ವಲ್ಪ ಮೂಡಲ್ಲಿ ಎಲೇಟ್ ಆಗಿರೋ ಅಂದ್ರೆ ಅವರ ಒಂದು ಪಾಸಿಟಿವ್ ಮನೋಭಾವ ಅಂತ ಏನು ಕರಿಬಹುದು ಅಥವಾ ಸಂತೋಷವನ್ನು ಪಡುವಂತಹ ಮನೋಭಾವ ಅಂತ ನಾವು ಕರಿತೀವಿ, ಅದು ಸ್ವಲ್ಪ ಹೆಚ್ಚಾಗಿದೆ ಅಂತ ಅವರು ಸ್ಟ್ಯಾಟಿಸ್ಟಿಕ್ಸ್ ಇಂದ ಹೇಳ್ತಾರೆ. ಮತ್ತೆ ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಪ್ರಕಾರ ಫಿನ್ಲ್ಯಾಂಡ್ ಅಲ್ಲಿ ನಡೆದಿರೋದು, ಈ ಆಸ್ಪತ್ರೆ ಅಲ್ಲಿ ಹೋದಾಗ ನೀವು ಟೋಕನ್ ತಗೊಂಡಿರ್ತೀರಲ್ಲ, ಅದಕ್ಕೆ ನೀವು ಡಾಕ್ಟರ್ ಚೇಂಬರ್ ಒಳಗೆ ಹೋಗಕ್ಕಿಂತ ಮುಂಚೆ ಮೊದಲಿಗೆ ನೀವು ಅಲ್ಲಿ ಚೇಂಬರ್ ಅಲ್ಲಿ ಕೂಡ್ಬೇಕಾಗತ್ತಲ್ಲ, ಅಲ್ಲಿ ಕೂತಾಗ ನೀವು ಸರಿಯಾಗಿ ಗಮನಿಸಿ ಏನೇನ್ ನಡೀತಾ ಇರುತ್ತೆ. ಅಲ್ಲಿ ನರ್ಸ್ಗಳು ಇರ್ತಾರೆ, ಎಲ್ಲ ಪೇಷಂಟ್ಸ್ ಗಳು ಇರ್ತಾರೆ, ಮಗು ಎಲ್ಲೋ ಅಳತಾ ಇರುತ್ತೆ, ಯಾವ್ದೋ ಡೆಟಾಲಿನ್ ವಾಸನೆ ಬರ್ತಾ ಇರುತ್ತೆ. ಇವೆಲ್ಲ ನೀವು ಸರಿಯಾಗಿ ಗಮನಿಸಿದಾಗ ನಿಮ್ಮ ಬಾಡಿ ಒಳಗೂ ಏನೋ ಚೇಂಜ್ ಆಗ್ತಾನೆ ಇರುತ್ತೆ. ಅಥವಾ ನೀವೇನಾದ್ರೂ ಇಂಜೆಕ್ಷನ್ ಅಥವಾ ಏನಾದ್ರು ಸ್ಕ್ಯಾನಿಂಗ್ ಈ ತರ ಮಾಡಿಸುವಾಗ ಏನ್ ಮಾಡ್ಬಿಡ್ತಾರೋ, ಅಂದ್ರೆ ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರದೇ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ಭಯ ಅಂತೂ ಇದ್ದೇ ಇರುತ್ತೆ. ಏನ್ ಮಾಡ್ತಾರೆ ಡಾಕ್ಟರ್, ಏನ್ ಹೇಳ್ತಾರೆ, ಆ ರಿಸಲ್ಟ್ ಏನಾಗುತ್ತೆ, ಈ ರಿಸಲ್ಟ್ ಏನಾಗುತ್ತೆ, ಹೀಗೆಲ್ಲ ಭಯ ಇರುತ್ತೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಈ ತರ ಡೆಂಟಿಸ್ಟ್ಗಳ ಹತ್ರ ಸ್ವಲ್ಪ ಹೋಗೋರಿಗೆ ಸ್ವಲ್ಪ ಭಯ ಇರುತ್ತೆ. ಡೆಂಟಿಸ್ಟ್ಗಳು ಹೋಗೋ ಹತ್ರ ಪೇಷಂಟ್ಸ್ಗಳು ಲೈನ್ ಹಾಕಿ ಕೂತಿರ್ತಾರಲ್ಲ, ಅಲ್ಲಿ ಅವರು ಫ್ಲೋರ್ ಕ್ಲೀನಿಂಗ್ ಮಾಡ್ತಾರಲ್ಲ, ಅವರಿಗೆ ಕ್ಲೀನಿಂಗ್ ಮಾಡುವ ಒಂದು ಆ ಲಿಕ್ವಿಡ್ ಅಲ್ಲಿ ಸಿಟ್ರೋನ್ ಅಂದ್ರೆ ಈ ಆರೆಂಜಿನ ಸ್ಮೆಲ್ ಬರ್ತಕ್ಕಂಥ ಆ ಒಂದು ಲಿಕ್ವಿಡ್ ಅನ್ನು ಯೂಸ್ ಮಾಡಿ ಆ ಫ್ಲೋರ್ ನ ಕ್ಲೀನ್ ಮಾಡಕ್ಕೆ ಹೇಳ್ತಾರೆ. ಮತ್ತೆ ಅದೇ ಆರೆಂಜಿನ ಇರ್ತಕ್ಕಂಥ ಪರ್ಫ್ಯೂಮ್ ಗಳನ್ನ ತಗೊಂಡು ಆಸ್ಪತ್ರೆಯಲ್ಲಿ ವೇಟಿಂಗ್ ರೂಮ್ ಇದೆ ಅಲ್ಲಿ ಅವರು ಸ್ಪ್ರೇ ಮಾಡ್ತಾರೆ. ಇದರಿಂದ ಒಳಗಡೆ ಹೋಗ್ತಕ್ಕಂಥ ಪೇಷಂಟ್ಸ್ಗೆ ಏನ್ ಮಾಡ್ತಾರೆ ಡಾಕ್ಟರ್ ಅಥವಾ ನನಗೆ ಏನ್ ಹೇಳ್ತಾರೆ ಅನ್ನೋ ಈ ಒಂದು ಆಂಗ್ಸೈಟಿ ಲೆವೆಲ್ ಏನಿದೆ ಇದು ಕಡಿಮೆ ಆಗಿದೆ ಅಂತ ಕೂಡ ಅವರು ಎಕ್ಸ್ಪೆರಿಮೆಂಟ್ ಮೂಲಕ ಹೇಳ್ತಾ ಇದ್ದಾರೆ. ಸೊ ಏನಿದೆ ಈ ನಿಂಬೆ ಹಣ್ಣಲ್ಲಿ ಅಂತ ಒಂದು ಪಾಸಿಟಿವಿಟಿ ಬರ್ಸೋದು ಅಂತ ನೀವು ಕೇಳಿದ್ರೆ, ನಿಂಬೆ ಹಣ್ಣಿಗೆ ಆ ಒಂದು ಗುಣ ಅಂತ ಕೊಡೋ ಒಂದು ಕಾಂಪೌಂಡ್ ಇರುತ್ತೆ, ಅದಕ್ಕೆ ನಾವು D+ ಲಿಮೋನೈನ್ ಅಂತ ಕರಿತೀವಿ. ಈ D+ ಲಿಮೋನೈನ್ ಯಾವುದೇ ಒಂದು ಅಂದ್ರೆ ಇದಕ್ಕೆ ತುಂಬಾ ಸ್ಪೆಷಾಲಿಟಿ ಇದೇ, ಸ್ಪೆಷಲ್ ಯಾವ ಹಣ್ಣಲ್ಲೂ ಈ ತರ ಇಲ್ಲ, ಆ ತರ ಏನು ಗುಣ ಇಲ್ಲ ಇದಕ್ಕೆ. ಆದರೆ ಬೇರೆ ಹಣ್ಣಿನ ಇರುವಂತಹ ವಿಟಮಿನ್ಗಳು ಅಥವಾ ಅದರಲ್ಲಿ ಇರತಕ್ಕಂಥ ಕಾಂಪೌಂಡ್ಗಳು ಹೋಲಿಸಿದ್ರೆ ಈ D+ ಲಿಮೋನೈನ್ ಅನ್ನೋ ಒಂದು ಕಾಂಪೌಂಡ್ ಈ ಮೂಡನ್ನು ಎನ್ಹ್ಯಾನ್ಸ್ ಮಾಡುವಂತಹ ಅಥವಾ ಈ ಒಂದು ಪಾಸಿಟಿವಿಟಿ ಇನ್ಕ್ರೀಸ್ ಮಾಡುವಂತ ಕೆಪಾಸಿಟಿ ಬಂದಿದೆ ಅಂತ ಪ್ರಯೋಗಗಳು ಮಾಡೇ ತಿಳ್ಕೊಬೇಕೆ ಹೊರತು ಇದು ಮೊದ್ಲಿಂದನೂ ಹಿಂಗಿತ್ತು ಅಂತ ಯಾರು ಇದುವರೆಗೂ 100% ಹೇಳಕ್ ಆಗೋದಿಲ್ಲ. ಆದ್ರೆ ಇಲ್ಲೊಂದು ನೀವು ತರ್ಕಬದ್ಧವಾಗಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಹೌದು ಅವರು ಹಂಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ತೋರಿಸಿದ್ರು, ಆರೆಂಜ್ ಇಂದ ಒಂದು ಫ್ಲೋರ್ ಕ್ಲೀನ್ ಮಾಡಿದ್ರು, ಅವಾಗ ಪೇಷಂಟ್ಸ್ ಗಳಿಗೆ ಸ್ವಲ್ಪ ಹೆದರಿಕೆ ಕಡಿಮೆ ಆಯ್ತು. ಇದು ಹೀಗಿರ್ಬೋದು, ಆದ್ರೆ ಇದು ಬರೀ ನಿಂಬೆ ಹಣ್ಣಲ್ಲಿ ಇದೆ ಅಂತ ನೀವು ಹಿಂಗ್ ಹೇಳ್ತೀರಿ, ಬೇರೆ ಹಣ್ಣಿಂದ ಹಿಂಗ್ ಮಾಡಿದ್ರು ಆಗ್ತಿರ್ಬೋದಲ್ಲ, ಈ ತರ ಕ್ವಶನ್ಸ್ ಗಳು ಇರುತ್ತೆ. ಹೌದು, ಅದು ಖಂಡಿತ ಒಪ್ಪಿಕೊಳ್ಳಬೇಕಾಗಿದೆ. ಯಾಕಂದ್ರೆ
ಇದು ನಾನು ಏನ್ ಹೇಳಿದೆ, ಇದು ಬರೀ ಫಿಸಿಕಲ್ ಸಂಬಂಧಪಟ್ಟಿದ್ದಲ್ಲ, ಇದು ನ್ಯೂರೋ ಫಿಸಿಯೋಲಾಜಿಕಲ್. ಅಂದ್ರೆ ಮನುಷ್ಯರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಕೆಲವೊಂದು ಪ್ರಯೋಗಗಳನ್ನು ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಇದರಿಂದ ಹಿಂಗಾಗ್ಬಿಡುತ್ತೆ ಅಂತ ಖಂಡಿತ ನಾವು 100% ಹೇಳಕ್ ಆಗೋದಿಲ್ಲ. ಪಾಸಿಟಿವಿಟಿಗೋಸ್ಕರ ಏನೆಲ್ಲ ಮಾಡ್ತೀರಿ ನೀವು, ಆದ್ರೆ ಒಂದು ಗಮನಿಸಿ, ಈ ಪಾಸಿಟಿವಿಟಿ ಮತ್ತೆ ನೆಗೆಟಿವಿಟಿ ಈ ಎರಡು ಬೇರೆ ಅಲ್ಲೇ ಅಲ್ಲ. ಇದು ಒಳ್ಳೆತನ ಕೆಟ್ಟತನ ಇದ್ದಂಗೆ, ಇವು ಎರಡು ಬೇರೆ ಬೇರೆ ಅಲ್ಲೇ ಅಲ್ಲ. ಇಲ್ಲಿ ಏನಿದೆ ಅಂತಂದ್ರೆ ಹೆಚ್ಚು ಪಾಸಿಟಿವಿಟಿ ಇದೆ, ಕಡಿಮೆ ನೆಗೆಟಿವಿಟಿ ಇದೆ, ಅಥವಾ ಕಡಿಮೆ ಪಾಸಿಟಿವಿಟಿ ಇದೆ, ಹೆಚ್ಚು ನೆಗೆಟಿವಿಟಿ ಇದೆ. ನಾ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ, ಪಾಸಿಟಿವಿಟಿನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನೋ ಒಂದು ಟ್ರಿಕ್ ಮಾಡ್ಬಿಟ್ರೆ ಆಗ್ಬಿಡುತ್ತೆ, ಏನೋ ಒಂದು ಟೆಕ್ನಿಕ್ ಮಾಡ್ಬಿಟ್ರೆ ಆಗ್ಬಿಡುತ್ತೆ, ಇವ್ರ ಹತ್ರ ಹೋಗ್ಬಿಟ್ರೆ ಆಗ್ಬಿಡುತ್ತೆ, ಹಂಗೋ ಟ್ಯಾಬ್ಲೆಟ್ ಕೊಟ್ಬಿಟ್ರೆ ಆಗ್ಬಿಡುತ್ತೆ. ಇದೆಲ್ಲಕ್ಕಿಂತ ವರ್ಕ್ ಆಗೋದು ಯಾವ್ದು ಗೊತ್ತಾ? ಪಾಸಿಟಿವಿಟಿ ಬೇಕು ಅಂತಂದ್ರೆ ಅದ್ರ ಬಗ್ಗೆನೇ ಚಿಂತೆ ಮಾಡೋದು, ಅದ್ರ ಬಗ್ಗೆನೇ ಜಾಸ್ತಿ ಗಮನ ಕೊಡೋದು. ಅಂದ್ರೆ ಪಾಸಿಟಿವಿಟಿ ಬೇಕು ಅಂದ ಮನುಷ್ಯ ಬರೀ ಅದ್ರ ಬಗ್ಗೆ ಗಮನ ಕೊಡಬೇಕೆ ಹೊರತು, ನಾನು ಹಿಂಗೆ ಮಾಡಿದ್ರೆ ನೆಗೆಟಿವಿಟಿ ಬಂದ್ಬಿಟ್ರೆ ಹೆಂಗೆ ಅನ್ನೋ ಒಂದು ಆಲ್ಟರ್ನೇಟ್ ಭಯ ಬರಬಾರ್ದು. ಇದೇ ಬಹಳ ಎಫೆಕ್ಟಿವ್. ಇದು ಏನೇ ಇರ್ಬೋದು, ಈ ನಿಂಬೆಹಣ್ಣಿನ ವಾಸನೆಯಿಂದ ಬರೋದಿರ್ಬೋದು, ಅಥವಾ ಯಾರೋ ಒಂದು ನಿಮಗೆ ಟ್ಯಾಬ್ಲೆಟ್ ಕೊಡ್ತೀನಿ ಇದನ್ನ ತಗೊಂಡ್ಬಿಟ್ರೆ ಪಾಸಿಟಿವಿಟಿ ಬಂದ್ಬಿಡುತ್ತೆ, ಹೀಗೆಲ್ಲ ಹೇಳ್ತಾ ಇರ್ಬೋದು. ಆದ್ರೆ ನಾವು ಮಾಡಬಹುದಾದ ಅತ್ಯಂತ ಪವರ್ಫುಲ್ ಥಿಂಗ್ ಏನು ಅಂತಂದ್ರೆ, ಉಳಿದಿರೋ ಆಲ್ಟರ್ನೇಟ್ ಏನಿದೆ ನೆಗೆಟಿವಿಟಿ, ಅದ್ರ ಬಗ್ಗೆ ಚಿಂತೆ ಮಾಡದೇ ಇರೋದು. ಇದರಿಂದ ಪಾಸಿಟಿವಿಟಿನೇ ಉಳಿಯುತ್ತೆ, ಮತ್ತೆ ಅದೇ ಹೆಚ್ಚಾಗುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಎಲ್ಲರ ಮನೆಯಲ್ಲಿ ರೆಫ್ರಿಜರೇಟರ್ ಇರುತ್ತಲ್ಲ, ರೆಫ್ರಿಜರೇಟರ್ ಅಲ್ಲಿ ಏನೇನ್ ಇಡ್ತಿರೋ ಅದೆಲ್ಲ ತಣ್ಣಗಾಗುತ್ತೆ. ನೀವು ವಾಟರ್ ಇಟ್ಟರೆ ಅದು ತಣ್ಣೀರಾಗುತ್ತೆ, ಅಥವಾ ಏನಾದ್ರೂ ಐಸ್ ಕ್ರೀಮ್ ಇಟ್ಟರೆ ಅದು ತಣ್ಣಗೆ ಇರುತ್ತೆ. ಅಲ್ಲಿ ನೋಡಿ ಏನಾಗ್ತಾ ಇದೆ, ಆ ಒಂದು ತಣ್ಣ ನೀರಲ್ಲಿ ಅದನ್ನು ನೀವು ತೆಗೊಳ್ತಿರಲ್ಲ, ಅದರಲ್ಲಿ ಹೀಟ್ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಹೀಟ್ ಕಡಿಮೆ ಇದೆ. ಫ್ರಿಡ್ಜ್ ಏನ್ ಮಾಡುತ್ತೆ, ಆ ಲಿಕ್ವಿಡ್ ಕೂಲೆಂಟ್ ಇರುತ್ತಲ್ಲ, ಆ ಒಂದು ತಣ್ಣನ ಗಾಳಿಯನ್ನು ಬಿಸಿ ವಸ್ತುವಿನ ಮೇಲೆ ಹರಿಸುತ್ತೆ. ಅದರಿಂದ ಅದು ಅದರ ಹೀಟ್ ಅನ್ನು ಕಳ್ಕೊಂಡು ವಸ್ತು ತಣ್ಣಗಾಗುತ್ತೆ. ಅಂದ್ರೆ ಹೀಟ್ ಅನ್ನ ನೀವು ಕಂಪ್ಲೀಟ್ ಆಗಿ ಹೋಗ್ಸೋಕ್ ಆಗೋಲ್ಲ. ಇದೇ ತರ ನೆಗೆಟಿವಿಟಿ ಕೂಡ ಕಂಪ್ಲೀಟ್ 100% ಹೋಗ್ಸೋಕ್ ಆಗಲ್ಲ. ಆದ್ರೆ ಏನ್ ಮಾಡ್ಬೋದು ಅಂತಂದ್ರೆ, ಬರೀ ಪಾಸಿಟಿವಿಟಿ ಬಗ್ಗೆ ಯೋಚನೆ ಮಾಡ್ಬೋದು. ಬೇರೆ ಆಲ್ಟರ್ನೇಟ್ ವೇ, ನಾ ಏನ್ ಹೇಳಿದೆ, ನೆಗೆಟಿವಿಟಿ ಅಂತ ಇದೆ ಅನ್ನೋದನ್ನ ದೂರ ತಳ್ಳಬೇಕು. ಅದನ್ನ ದೂರ ತಳ್ಳಬೇಕು ಅಂದ್ರೆ ನಾವು ಮತ್ತೆ ಪ್ರಯತ್ನ ಪಡಬಾರ್ದು. ಯಾಕಂದ್ರೆ ನೀವು ಎಷ್ಟು ಅದು ಹೋಗ್ಬೇಕು ಅಂತ ನೀವು ಪ್ರಯತ್ನ ಪಟ್ಟಷ್ಟು ಮತ್ತೆ ಜಾಸ್ತಿ ಬರುತ್ತೆ. ನೀವು ಧ್ಯಾನ ಮಾಡುವಾಗ ಎಷ್ಟು ಒಳ್ಳೆ ಯೋಚನೆಗಳು ಬರಬೇಕು ಅಂದಷ್ಟೇ ಕೆಟ್ಟ ಯೋಚನೆಗಳು ಏನೇನೋ ನಮಗೆ ಮೈಂಡ್ ಮುಂದೆ ಪಿಕ್ಚರ್ ಬರುತ್ತೆ. ಆದ್ರಿಂದ ಈ ಪಾಸಿಟಿವಿಟಿ ನಿಂಬೆಹಣ್ಣಿನಿಂದ ಜಾಸ್ತಿ ಆಗುತ್ತೆ ಅಂತ ಅವ್ರು ಏನ್ ಕಂಡುಹಿಡಿದಿದ್ದಾರೆ ಅದು ನಿಜ ಇರಬಹುದು. ಅದನ್ನ ಕೆಲವೊಬ್ರು ನೀವು ಕೂಡ ಪ್ರಯೋಗ ಮಾಡಿದಾಗ ನಿಮಗೂ ಕೆಲವೊಂದ್ಸಲ ಅನ್ಸಿರ್ಬೋದು, ನಿಂಬೆಹಣ್ಣಿನ ವಾಸನೆ ಅಥವಾ ಯಾವುದೇ ವಾಸನೆ ಇರ್ಬೋದು, ನೀವು ಗಮನಿಸಿರ್ಬೋದು. ಹಳೆ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಹಳೆ ಎಲೆಕ್ಟ್ರಾನಿಕ್ ಯಾವ್ದಾದ್ರು ಟ್ರಾನ್ಸಿಸ್ಟರ್ಸ್ಗಳು ಇರ್ತಾವಲ್ಲ, ಅದನ್ನ ನೀವು ವಾಸನೆ ನೋಡಿದಾಗ ಅದಕ್ಕೊಂದು ಓಡರ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಇಂದು. ನಿಮಗೆ 1930s 1940s ಅಲ್ಲಿ ಆ ಒಂದು ವಾಸನೆ ಬರುತ್ತೆ. ಅಥವಾ ನೀವು ಯಾವ್ದಾದ್ರು ಒಬ್ಬ ಫ್ರೆಂಡ್ ಜೊತೆ ಅಥವಾ ಯಾವ್ದೋ ನಿಮಗೆ ಗೊತ್ತಿರೋ ವ್ಯಕ್ತಿ ಜೊತೆ ಎಲ್ಲಾದ್ರೂ ಹೋಗಿದ್ದೀರಿ ಅನ್ಕೊಳ್ಳಿ, ಅವರು ಯಾವ್ದೋ ಒಂದು ಪರ್ಫ್ಯೂಮ್ ಯೂಸ್ ಮಾಡಿರ್ತಾರೆ. ಅದು ಬಹಳ ಒಂದು 6 ತಿಂಗಳಾದ್ಮೇಲೆ ನಿಮ್ಗೆ ಎಲ್ಲೂ ಅದನ್ನ ಆ ಪರ್ಫ್ಯೂಮ್ ವಾಸನೆ ಬಂದಿರೋದಿಲ್ಲ, ಅಥವಾ ಇದ್ದಕ್ಕಿದ್ದಂಗ ಆ ವಾಸನೆ ಬರುತ್ತೆ 6 ತಿಂಗಳಾದ್ಮೇಲೆ. ಅವಾಗ ಆ ವ್ಯಕ್ತಿ ಜೊತೆ ಕಳೆದ ದಿನಗಳು, ಆ ಒಂದು ಇಮೇಜ್ ಏನಿದೆ ಅದು ನಿಮ್ಮ ಮುಂದೆ ಬರುತ್ತೆ. ಸೊ ಇಲ್ಲಿ ಕೆಲವೊಂದು ವಾಸನೆಗಳಿಗೆ ಮತ್ತು ನಮ್ಮ ಕೆಲವೊಂದು ಮೆಂಟಲ್ ಪಿಕ್ಚರ್ಗಳಿಗೆ ಕನೆಕ್ಷನ್ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸತ್ಯ ಏನೇ ಇರಲಿ, ಇವರು ಮಾಡಿರ್ತಕ್ಕಂಥ ಸಂಶೋಧನೆ ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ನಿಜ ಅಲ್ಲ ಅನ್ನೋದನ್ನ ನಾವೇ ಅದನ್ನ ಪ್ರಯೋಗ ಮಾಡಿ ನೋಡ್ಬೇಕು. ಆದ್ರೆ ನನಗೆ ವೈಯಕ್ತಿಕವಾಗಿ ಹೇಳೋದಾದ್ರೆ, ನನಗೆ ನಿಂಬೆಹಣ್ಣು ಅಂದ್ರೆ ತುಂಬಾ ಇಷ್ಟ. ನನಗೆ ನಿಂಬೆಹಣ್ಣು ವಾಸನೆಯಿಂದ ಪಾಸಿಟಿವಿಟಿ ಅಷ್ಟೊಂದು ಬಂದಿದೆ ಅಂತ ಅನ್ಸಿಲ್ಲ ಅಂತಂದ್ರೆ ಕೂಡ, ಏನೋ ಒಂದು ಒಂಥರ ಮೋಟಿವೇಶನ್ ತರ, ಏನೋ ಒಂದು ಇನ್ಸ್ಪಿರೇಷನ್ ತರ ಅನ್ಸುತ್ತೆ. ನಿಂಬೆ ಹಣ್ಣುಗಳು ಅಥವಾ ಸಿಟ್ರಸ್ ಫ್ರೂಟ್ ಅಂತ, ನನಗೆ ವಿಟಮಿನ್ ಸಿ ಅಂದ್ರೆ ತುಂಬಾ ಇಷ್ಟ. ಸೊ ಈ ಒಂದು ಸಿಟ್ರಸ್ ಫ್ರೂಟ್ಗಳಲ್ಲಿ ಏನೋ ಒಂದು ಆತರ ಮ್ಯಾಜಿಕ್ ಇರಬಹುದು ಅಂತ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ, ನಿಮಗೆ ಏನಾದ್ರೂ ನಾಲೆಜ್ ಇದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಅದನ್ನ ನನಗೆ ತಿಳಿಸಿ. ಮತ್ತು ಇದೇ ತರಹದ ನಿಮಗೆ ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.